ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕೊದಾನ್ಪುರ ಗ್ರಾಮದಲ್ಲಿ ಅಂದಾಜು ವೆಚ್ಚ 5 ಕೋಟಿ ರೂಪಾಯಿಗಳಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಸೇತುವೆ ನಿರ್ಮಾಣ ಕಾಮಗಾರಿಯು ಮಂಗಳವಾರ ದಿನಾಂಕ 28/7/2026ರಂದು ಅಂಬಾಭವಾನಿ ದೇವಸ್ಥಾನದ ಹತ್ತಿರ ಪರಮ ಪೂಜ್ಯ ಮಾತೋಶ್ರೀ ವಿದ್ಯಾಭಾರತಿ ತಾಯಿ ಶ್ರೀ ಅಂಬಾಭವಾನಿ ಮಠ ಕೊದಾನ್ಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬಾಬಾ ಸಾಹೇಬ್ ಪಾಟೀಲ ಜನಪ್ರಿಯ ಶಾಸಕರು ಚೆನ್ನಮ್ಮನ ಕಿತ್ತೂರು ಇವರ ಅಧ್ಯಕ್ಷತೆಯಲ್ಲಿ ಭೂಮಿ ಪೂಜಾ ಸಮಾರಂಭವು ನೆರವೇರಿತು. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ರವಿರಾಜ್ ಇನಾಮದಾರ್ ಗ್ರಾಮದ ಗಣ್ಯ ವ್ಯಕ್ತಿಗಳು ಹಾಗೂ ಶ್ರೀ ನಾಗರಾಜ್ ಇನಾಮದಾರ್ ಗ್ರಾಮದ ಗಣ್ಯ ವ್ಯಕ್ತಿಗಳು, ಶ್ರೀ ಸಂಗನಗೌಡ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚೆನ್ನಮ್ಮನ ಕಿತ್ತೂರು, ಶ್ರೀ ಜಯವಂತ್ ಗುಂಜಟ್ಕರ್ ಪಾಟೀಲ್ ಸಹಾಯಕ ಕಾರ್ಯ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಚೆನ್ನಮ್ಮನ ಕಿತ್ತೂರು, ಶ್ರೀ ವಿನಯ್ ಮಾಟೋಳಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಭೂಮಿ ಪೂಜಾ ಕಾರ್ಯಕ್ರಮವು ನೆರವೇರಿತು. ಈ ಒಂದು ಸಂದರ್ಭದಲ್ಲಿ ಕೊದಾನ್ಪುರ ಗ್ರಾಮದ ಸಮಸ್ತ ಗುರು ಹಿರಿಯರು ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ನಮ್ಮ ಕಿತ್ತೂರು ಮತಕ್ಷೇತ್ರದ ನಮ್ಮ ಆತ್ಮೀಯ ಬಂಧುಗಳಾದಂಥ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಅವರ ಸತತ ಪ್ರಯತ್ನದಿಂದ, ವಿಶೇಷ ಪ್ರಯತ್ನ ಅಂತಾನೆ ಹೇಳ್ಬೋದು. ಎಷ್ಟು ವರ್ಷ ನಮ್ಗೆಲ್ಲರಿಗೂ ಗೊತ್ತೈತಿ. ಬಹಳಷ್ಟು ಜನ ನಮ್ಮ ಕೊದಾನ್ಪುರ ಬಂದು ಹಿರಿಯರು ಕುಂತೀರಿ. ಬರಮಯ ಬ್ರಿಡ್ಜ್ ಹಾಗೆ ಎಷ್ಟು ವರ್ಷ ಆಯ್ತು ಯಾರು ಗೊತ್ತೈತ್ನ? ಒಂದು 50-60 ವರ್ಷದಿಂದ ಆಚಾರ ಗೊತ್ತು ಸೊಪ್ಪಿನವ್ರಿಗೆ. 50 ವರ್ಷ ಅಂದ್ರೆ ಸ್ವತಂತ್ರ ಪೂರ್ವ ಹೌದಾ? ಸೊ ಅದಾದ ಕೂಡಲೇ ಹೊಳ್ಳಿ ಅದನ್ನ ಮಾಡ್ಬೇಕಂತಂದ್ರ ನಮ್ ಬಾಬಾ ಸಾಹೇಬ್ ಅಣ್ಣಾರ ಬರ್ಬೇಕ. ಸೊ ಅದಕ್ಕೋಸ್ಕರ ಬಹಳಷ್ಟು ಬಳ್ಳಾರ್ಸರು ಬಾಳ ಹೇಳಿದರು. ನಾ ಏನ್ ಹೆಚ್ಚಿಗೆ ಹೇಳಕ್ ಹೋಗುದು. ಓಕೆ, ಏನಂತಂದ್ರ ಕೊದಾನ್ಪುರ್ಗೆ ಇಷ್ಟೆಲ್ಲ ಮಾಡಕತ್ತಾರ ಅಂತಂದ್ರ ನಾವು ಒಂದ್ ಸ್ವಲ್ಪ ಹೊಳ್ಳಿ ಏನಾರ ಮಾಡ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ಅವ್ರಿಗೆ ಕೈಗೂಡಿಸೋನು. ಮತ್ ಹಂಗ ಅಲ್ಲ, ಅಷ್ಟ ಅಲ್ಲದ ನಮ್ದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡ್ಕೊಂಡು ಹೋಗುದು ನಮ್ದು ಇರೋದು ಮೂಲಭೂತ ಕರ್ತವ್ಯ. ಓಕೆ, ಸೊ ಅದಕ್ಕೋಸ್ಕರ ಮೂಲಭೂತ ಕರ್ತವ್ಯಗಳನ್ನು ಮಾಡ್ಕೊತ ಹೋಗೋನು. ಸೊ ಇನ್ನೊಂದು ಏನಂತಂದ್ರೆ ಸೇತುವೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ಆಗಕತ್ತೈತಿ. ಸೊ ನಮ್ ಪ್ರತಿಯೊಬ್ಬರಿಗೂ ನಮ್ಗೆಲ್ಲರಿಗೂ ಗೊತ್ತೈತಿ ಏನಂತಂದ್ರ ಒಂದು ಊರಿಂದ ಒಬ್ಬ ರೈತ ಸಾಗಾಟನೆ ಮಾಡ್ಬೇಕಂತಂದ್ರ ಸೇತುವೆ ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ ಆಗ್ತೈತಿ. ಅದಕ್ಕೋಸ್ಕರ ಅದನ್ನೊಂದು ಮಾಡಿಕೊಡಕ್ತಾರೆ. ಮತ್ತೆ ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ, ಆಲ್ರೆಡಿ ಅದರ ಬಗ್ಗೆ ಹೇಳೇ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕೊದಾನ್ಪುರ ಗ್ರಾಮಸ್ಥರ ಪರವಾಗಿ ಮತ್ತು ಸಮಸ್ತ ಗುರುವಿಯರು ಅಕ್ಕ ತಂಗಿಯರ ಪರವಾಗಿ ನಾವು ಅವರಲ್ಲಿ ಆತ್ಮೀಯವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅಷ್ಟೇ ಅಲ್ಲ, ಈಗ ಯಾರ ಮೇಲೆ ಋಣ ಇಸ್ಕಿದ್ದಪ್ಪ ಅಂತಂದ್ರೆ ನಮ್ಮ ಮೇಲೆ ಬಿದ್ದಂಗೆ. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಳತ್ತೇವೆ ಅಂದ್ರೆ ನಾವು ಒಂದ್ ಸ್ವಲ್ಪ ಮಾಡ್ಲೇಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಮುಂದಿನ 2028ರೊಳಗೆ ನಾವು ಇನ್ನಷ್ಟು ಕೈಗಳನ್ನ ಬಲಪಡಿಸೋಣ ಅಂತ ನಿಮ್ಮ ಕೊದಾನ್ಪುರ ಗ್ರಾಮಸ್ಥರಿಗೆ ಕಳಕಳಿಯ ಮನವಿಯನ್ನ ಮಾಡಿಕೊಂಡು, ಸೊ ಅಣ್ಣರಿ ನಾವಂತ ಇವತ್ತು ಇರುತ್ತೇವೆ. ನಮ್ಮ ಕೊದಾನ್ಪುರ ನಿಮ್ಮ ಪರವಾಗಿ ನಾವು ಮಾತಾಡೋದೇನಪ್ಪ, ನಾವಂತ ಯಾವತ್ತು ಇರುತ್ತೇವೆ. ನಮ್ಮಿಂದ ನೀವು ಇರಲೇಬೇಕಂತೇಳಿ ವಿನಂತಿ ಮಾಡ್ಕೊಂಡು ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಬ್ರಿಡ್ಜ್ ರೊಕ್ಕ ಮಾಡಬೇಕು ಅಂತಿದ್ ಮತ್ತೆ ಏನಾರ ಮಾಡ್ಬೋದು. 2 ಕೆಲಸ ಉಳಿಯಲು ಕೂಡ ಅದು ಬ್ರಿಡ್ಜ್ ಮಾಡಿ ಎಲ್ಲ ರೈತರು ತಿಳ್ಕೊಳ್ಳಾಗ್ತೈತೆ. ಸ್ವಲ್ಪ ಟೈಮ್ ಸಿಗಲಿ ಕೊಡು, ಏನಾರ ಮುಂದಿನ ವರ್ಷ ಅದು ಮಾಡೋಣ ಅಂತಿದ್ವಿ. ಅದ್ರ ಪ್ರಕಾರ ಅದಕ್ಕೆ ಇವತ್ತು ಕಾಲ ಕುಡಿದ್ರು. ಅದು ಬಂದಲ್ಲ ಗೊತ್ತಕ್ಕಿಂತ ಅವನ್ನ ಒಂದು 8-9 ಬ್ರಿಡ್ಜ್ ಹೋಗಲ್ಲ. ಮೊನ್ನೆ ಅದಕ್ಕೆ ಕಾರ್ಯ ಕೂಟ ನಮ್ಮ ಮೈತ್ರಿಗಳು ನಮ್ದೆಲ್ಲ ಉಸ್ತುವಾರಿ ಗೊತ್ತಿರೋದಂತ ಸತೀಶ್ ಜಾರಕಿಹೊಳಿನೂ ಕಾರಣ. ಎಲ್ಲರಿಗೂ 10-15 ಕೋಟಿ ಕೊಟ್ರೆ ನಾವು 35 ಕೋಟಿ ಮಾಡಿಸ್ಬೇಕಾಗ ಕೊಟ್ಟ ಬಂದಾಗ ಯಾವತ್ತೂ ಏನು ತೆರಿಬಾರ್ದು. ಅವರು ಕೊಟ್ಟಂತ ಅವರು ಮಾತುಗಳನ್ನಾಕು ಅವ್ರ ಹೆಸರು ಹೇಳಕ್ಕೆ ಹೆಂಗೆ ತೆರಿಬಾರ್ದು. ಯಾವುದೇ ಇರಲಿ, ರೋಡ್ ಇರಲಿ ಮತ್ತೊಂದಿರಲಿ, ಅತಿ ಹೆಚ್ಚಿಗೆ ಅನುದಾನ ಹಾಕುವಂತ ಶಾಸಕ ನಾವು ಕಡಿಲ್ಲ.